ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಕ್ಷಾ ಮಿನಿ ವ್ಲಾಗ್. ನಾನಿವತ್ತು ನನ್ನ ಫ್ರೆಂಡ್ ಜೊತೆ ನಮ್ಮ ಸೀನಿಯರ್ ಕೊಲೀಗ್ ಅವ್ರ ಮಗಳು ಬರ್ಡೇಗೆ ಹೋಗ್ತಾ ಇದ್ದೀವಿ. ಸೀನಿಯರ್ ಕೊಲೀಗ್ನ ನಾನು ಸರ್ ಅನ್ನೋದಕ್ಕಿಂತ ಅಣ್ಣ ಅಂತ ಕರೆಯೋದೇ ಜಾಸ್ತಿ. ಆ್ಯಂಡ್ ಅವ್ರ ಮಗಳು ಹೆಸರು ಚಿರಕ್ಷಾ ಅಂತ. 1 ಇಯರ್ ಬೇಬಿ ಗರ್ಲ್. ಆ್ಯಕ್ಚುಲಿ ಬರ್ಡೇ ಇರೋದು 19th, ಬಟ್ ಅವತ್ತು ಪೂಜೆ ಇಟ್ಕೊಂಡಿದ್ರು. ಸೊ ಆಫ್ಟರ್ 3 to 4 days ಆದಮೇಲೆ ಪಾರ್ಟಿ ಹಾಲಲ್ಲಿ ಆರ್ಗನೈಸ್ ಮಾಡಿರೋದು. ಪಾರ್ಟಿ ಹಾಲ್ ಹತ್ರ ಹೋಗೋ ಅಷ್ಟರಲ್ಲಿ 12 ಆಗಿತ್ತು. ನಾವು ಫಂಕ್ಷನ್ ಮುಗ್ದೋಗಿದೆಯೇನೋ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಬರ್ಡೇ ಸೆಲೆಬ್ರೇಷನ್ 11ಗೆ ಇದ್ದಿತ್ತು. ಪಾರ್ಟಿ ಹಾಲ್ ಒಳಗೆ ಬಂದಿದ್ದ ತಕ್ಷಣ ಅಣ್ಣ ಅವರ ವೈಫ್ ಬಂದು ಮಾತಾಡಿಸಿ ವೆಲ್ಕಮ್ ಡ್ರಿಂಕ್ ಕೊಟ್ಟು ತುಂಬ ದಿನದಿಂದ ಪರಿಚಯ ಇರೋರ ಥರ ಮಾತಾಡ್ಸಿದ್ರು. ನಂಗೆ ಶಾಕ್ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದ್ದು. ನನಗೆ ನಾವು ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀವ ಇಲ್ವಾ ಅನ್ನೋದೇ ನಂಗೆ ಡೌಟ್ ಬಂತು. ಆಮೇಲೆ ಅಣ್ಣ ರೆಡಿ ಆಗ್ತಿದ್ದಾರೆ, ಕುತ್ಕೊಳ್ಳಿ ಬರ್ತಾರೆ ಅಂದರು. ಆವಾಗ ನಾನು ಅಂದ್ಕೊಂಡೆ ಮೇ ಬಿ ಮುಂಚೆನೇ ಫೋಟೋ ತೋರಿಸಿ ಇಂಟ್ರೊಡ್ಯೂಸ್ ಮಾಡಿರಬೇಕು ಅಂತ. ನಾನು ಕೇಳಿದೆ, ಯಾಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ, 11ಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಅಲ್ವಾ ಅಂತ. ಅದಕ್ಕೆ ಅವರು ಪಾಪು ಇನ್ನೂ ಮಲಗಿದ್ದಾಳೆ, ಇನ್ನು ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಬಂದು ಒಂದು 15 ಮಿನಿಟ್ಸ್ಗೆ ಸ್ಟಾರ್ಟ್ ಮಾಡಿದ್ರು. ಆದರೆ ಪಾಪು ಆ ಸೆಕೆಗೆ ಮತ್ತು ಅಷ್ಟೊಂದು ಜನ ಬಂದಿರೋದು ನೋಡಿ ತುಂಬ ಅಳ್ತಾ ಇತ್ತು. ಹೇಗೋ ಚಾಕ್ಲೇಟ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಕೇಕ್ ಕಟ್ ಮಾಡಿಸಿದ್ರು. ನಾವು ಕೇಕ್ ತಿನ್ಕೊಂಡು ಕಂಪ್ನಿಯಿಂದ ಬಂದಿರೋ ಕೊಲೀಗ್ಸ್ನ ಮಾತಾಡಿಸ್ಕೊಂಡು ಫೋಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇಲ್ಲೇ ಕುತ್ಕೊಂಡ್ರೆ ಊಟ ಸಿಗೋಲ್ಲ ಅಂತ ಅಂದ್ಕೊಂಡು ಫಸ್ಟ್ ಹೋಗಿ ಗಿಫ್ಟ್ ಕೊಟ್ಟು ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಪಾಪನ ಮಾತಾಡಿಸಿ ಊಟ ಮಾಡೋಕ್ಕೆ ಹೋದ್ವಿ. ಊಟ ಮಾತ್ರ ಮತ್ತೆ ಇನ್ನೊಂದು ಸರಿ ಒನ್ ಮೋರ್ ಅನ್ಬೇಕು ಹಾಗಿತ್ತು. ಊಟ ಮುಗಿಸ್ಕೊಂಡು ಈಚೆ ಬಂದ್ವಿ, ಎಲ್ಲರೂ ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅದಕ್ಕೆ ಮುಂಚೆ ಅಣ್ಣನಿಗೆ ಹೇಳಿಬಿಟ್ಟು ಹೋಗೋಣ ಅಂತ ಹೋದ್ವಿ. ಅಣ್ಣ ಮತ್ತು ಅವ್ರ ವೈಫ್ ಸ್ಟೇಜ್ ಹತ್ರ ಇದ್ದರು. ಹಾಗೆ ಮಾತಾಡ್ಸ್ತಾ ಸುಮ್ಮನೆ ತಮಾಷೆ ಕೇಳಿದ್ವಿ, ಏನಣ್ಣ ಫುಲ್ಲು ಗ್ರ್ಯಾಂಡಾಗಿ ಮಾಡಿಬಿಟ್ಟಿದ್ದೀರಾ, ಸಿಂಪಲ್ ಅಂತ ಹೇಳಿ ಅಂತ. ಆವಾಗ ಅವರು ನಾನು 3 ರೀಸನ್ಸ್ ಹೇಳ್ತೀನಿ ಕೇಳು ಅಂದರು. ಅದೇನಂತ ಹೇಳ್ತೀನಿ ಕೇಳಿ. ಫಸ್ಟ್ ರೀಸನ್, ಅಫ್ಕೋರ್ಸ್ ಮಗಳು ಅಂದರೆ ತುಂಬ ಇಷ್ಟ ಅಂತ. ಸೆಕೆಂಡ್ ರೀಸನ್, ಅವ್ರು ಕೊರೋನಾ ಟೈಮಲ್ಲಿ ಮದುವೆ ಆಗಿದ್ದರಿಂದ ಯಾರನ್ನೂ ಅಷ್ಟು ಕರೆಯೋಕ್ಕಾಗಿರಲಿಲ್ಲ ಮದುವೆಗೆ ಅಂತ. ಥರ್ಡ್ ರೀಸನ್ ತುಂಬಾ ಹಾರ್ಟ್ ಟಚಿಂಗ್, ಏನಂದರೆ ಅವ್ರ ತಾಯಿ ತೀರೋಗಿದ್ದ ದುಃಖದಲ್ಲಿ ಅವ್ರು ಇರಬೇಕಾದ್ರೆ ತಾಯಿ ರೂಪದಲ್ಲಿ ಮಗಳು ಹುಟ್ಟಿ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು. ಹಾಗೆ ತಾಯಿ ಮಗಳು ಎಲ್ಲ ಮಗುವೇ ಅಂತ ಹೇಳಿದ್ರು. ಅವ್ರ ಕಣ್ಣಲ್ಲಿ ಆ ಖುಷಿ ಎದ್ದು ಕಾಣ್ತಿತ್ತು ಅಂದರೆ ಮಗಳ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತಾಗುತ್ತೆ. ನಂಗೆ ಅವ್ರು ಹೇಳಿದ ಕೇಳಿ ಸ್ವಲ್ಪ ಎಮೋಷನ್ ಆಯಿತು, ಹಾಗೆ ಖುಷಿನೂ ಆಯಿತು. ಸರಿ ಅಂತ ನಾವು ಹೋಗಿ ಬರ್ತೀವಿ ಅಂತ ಹೇಳಿ ನಾವು ಹೊರಟ್ವಿ. ನನ್ನ ಫ್ರೆಂಡ್ನ ಬಸ್ ಸ್ಟಾಪಿಗೆ ಬಿಟ್ಟು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ 3 ಆಗಿತ್ತು. ಫುಲ್ ಟಯರ್ಡ್ ಆಗಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡೆ. ಸೊ ಇವತ್ತಿನ ಮಿನಿ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದೀಕ್ಷಾ ಮಿನಿ ವ್ಲಾಗ್.